ಒಂದು ದಿನ ಜಗನ್ಮಾತೆ ನೀನೇ ರಕ್ಷಿಸು. ಪರಮ ಪಾವನವಾದುದು ಈ ವೈಕುಂಠ. ವೈಕುಂಠದಲ್ಲಿ ನೆಲೆಯಾಗಿ ನಿಂತವನು ಶ್ರೀಮನ್ನಾರಾಯಣನಾಗಿರುತ್ತಾ ನಾನು. ಒಂದು ಕಾಲದಲ್ಲಿ ಈ ಪ್ರಪಂಚವೇ ಜಲಮಯಗೊಂಡಂತ ಸಂದರ್ಭದಲ್ಲಿ ಈ ಪ್ರಪಂಚದ ನಿರ್ಮಾಣಕ್ಕಾಗಿ ಆದಿಮಾಯೆಯಿಂದ ತ್ರಿಮೂರ್ತಿಗಳಾಗಿರುತ್ತಾ ನಮ್ಮ ಹುಟ್ಟಾಯಿತು. ಹುಟ್ಟಿನ ಆರಂಭದಲ್ಲೂ ಸಹ ಸೃಷ್ಟಿಕರ್ತನಾಗಿರುತ್ತಾ ಬ್ರಹ್ಮ ತಾನೊಬ್ಬ ದೊಡ್ಡವನು ಎಂಬುದಾಗಿ ತನ್ನ ಅಹಂಕಾರವನ್ನು ವ್ಯಕ್ತಪಡಿಸಿದ. ಅವನ ಅಹಂಕಾರವನ್ನು ಇಳಿಸುವುದರ ಮೂಲಕವಾಗಿ ತ್ರಿಮೂರ್ತಿಗಳಲ್ಲಿ ನಾರಾಯಣನ ಶ್ರೇಷ್ಠ ಎಂಬುದಾಗಿ ಸ್ವತಃ ಅವರು ಒಪ್ಪಿಕೊಂಡ ಮೇಲೆ ಮತ್ತೆ ನಮ್ಮದಾಗಿರುವಂಥ ಕರ್ತವ್ಯದಲ್ಲಿ ನಾವು ತೊಡಗಿಕೊಂಡವರು. ವಿಕುಟ ಮುಕ್ತವಾಗಿರುವಂತಹ ಈ ನಾಡನ್ನು ಅಥವಾ ಈ ನಗರವನ್ನು ವೈಕುಂಠ ಎಂಬುದಾಗಿ ಕರೆದಿದ್ದಾರೆ. ಮಡದಿಯಾಗಿರುವಂತಹ ಲಕ್ಷ್ಮಿಯೊಂದಿಗೆ ಸಂತೋಷದ ಬದುಕನ್ನು ನಾನು ಕಂಡುಕೊಂಡದ್ದು ಕೇವಲ ಧರ್ಮದ ವಿಚಾರದಲ್ಲಿ ವೈಕುಂಠದಲ್ಲಿರುವಂತಹ ನಾರಾಯಣನಿಗೆ ಎಷ್ಟು ಯೋಗ್ಯತೆ ಉಂಟು, ವೈಕುಂಠದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಯೋಗ್ಯತೆ ಉಂಟು. ಈ ಧರ್ಮದ ವಿಚಾರದಲ್ಲಿ ಅಥವಾ ವೈಕುಂಠವನ್ನು ರಕ್ಷಿಸುವುದಲ್ಲಿ ನಾರಾಯಣ ಒಬ್ಬ ಮಾತ್ರ ಅಲ್ಲ. ಈ ವೈಕುಂಠಕ್ಕೆ 4 ಮಹಾದ್ವಾರಗಳುಂಟು. 4 ಮಹಾದ್ವಾರದ ರಕ್ಷಣಾಭಾರವನ್ನು ಹೊತ್ತುಕೊಂಡವರು 8 ಮಂದಿ ಕಾವಲುಗಾರರಿದ್ದಾರೆ. ಒಂದೆಡೆಯಲ್ಲಿ ಜಯ ವಿಜಯರು, ಇನ್ನೊಂದೆಡೆಯಲ್ಲಿ ಜಯ ಪ್ರಚಂಡರು, ದಾತ್ರಿ ವಿಧಾತ್ರಿಯರು, ಶಂಖದಂತ ಪುಷ್ಪದಂತ, ಹೀಗೆ 8 ಮಂದಿ ಕಾವಲುಗಾರರು ನನ್ನ ಆಜ್ಞಾನುಸಾರವಾಗಿ ವೈಕುಂಠದಲ್ಲಿ ಬಹಳ ಸಂತೋಷದಿಂದಾಗಿ ವೈಕುಂಠಕ್ಕೆ ಯಾವುದೇ ರೀತಿಯನ್ನು ಚ್ಯುತಿ ಬಾರದ ಹಾಗೆ ಅವರು ನೋಡಿಕೊಂಡಿದ್ದಾರೆ. ಬದುಕಿನಲ್ಲಿ ಯಾವುದೇ ಒಂದು ಜೀವರಾಶಿಗಳಾದರೂ ಸಹ ಬದುಕಿನ ಅಂತ್ಯದಲ್ಲಿ ಈ ನಾರಾಯಣ ಸ್ತೋತ್ರವನ್ನು ವ್ಯಕ್ತಪಡಿಸಿದೆ ಹೌದಾದ್ರೆ ಅಥವಾ ಸ್ತುತಿಸಿದೆ ಹೌದಾದ್ರೆ ಮುಕ್ತವಾಗಿ ವೈಕುಂಠಕ್ಕೆ ಸೇರೋದಕ್ಕೆ ಅವರಿಗೊಂದು ಅವಕಾಶ ಉಂಟು. ಪ್ರಾಪಂಚಿಕವಾದಂಥ ವಿಚಾರದಲ್ಲಿ ಸದಾ ಮಗ್ನನಾಗಿರುವಂಥ ನಾನು ಈಗ ಸ್ವಲ್ಪ ದಿನದಿಂದ ಏನೋ ಭವಿಷ್ಯತ್ತಿನಲ್ಲಿ ಪ್ರಾಪಂಚಿಕ ಕುರಿತಾಗಿ ಯೋಚನೆ ಮಾಡುವುದರಲ್ಲಿ ನನ್ನ ಕಡಿಮೆ ಹೊಂದಿದ್ದೇನೆ. ಕಾರಣ ಏನು? ಯೋಗ ನಿದ್ರೆ ಎನ್ನುವುದೇ ಹೆಚ್ಚಾಗಿ ಹೋಗಿದೆ. ಹಾಗೆಂದುಕೊಂಡು ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಬಂದು ಮುಟ್ಟಿಸುವವರಿಲ್ಲ ಇದ್ದಾರೆ. ನೋಡೋಣ ಸಭೆಯಲ್ಲಿ ಏನಾದರೂ ವಿಶೇಷ ಇದ್ರೆ ಹೊಂದಿದ್ದು. ಜಯ ನಮ ಜಯ ಜಯ ನಾರಾಯಣ, ಜಯ ನಮ ಜಯ ಜಯ ನಾರಾಯಣ, ನಾರಾಯಣ ನಾರಾಯಣ. ನಾರದ
ಮಹತಿ ಎನ್ನುವಂತಹ ವೀಣೆಯನ್ನು ಮೀಟುತ್ತಾ ನಿನ್ನ ಆಗಮನ ವೈಕುಂಠಕ್ಕಾದಾಗ ನನಗೆ ಬಹಳ ಸಂತೋಷವಾಯಿತು. ಹೌದಾ? ಯಾಕಂತ ಹೇಳಿದ್ರೆ ಯಾರು ಬರ್ತಾರ ಯಾರು ಹೋಗ್ತಾರ ಅದು ಮುಖ್ಯವಲ್ಲ. ಪ್ರತಿದಿನದಲ್ಲಾದ್ರೂ ಸಹ ಒಮ್ಮೆ ನಾರದನನ್ನು ಕಾಣದೇ ಇದ್ರೆ ನನಗೂ ಸಮಾಧಾನ ಇಲ್ಲ. ಹೌದಾ? ಹಾಗಿರುವಾಗ ಅಂತೂ ಈ ವೈಕುಂಠಕ್ಕೆ ಆಗಮಿಸಿರುವಂತಹ ನೀನು ನಿಂತು ನಡೆಯುವುದು ಸರಿಯಲ್ಲ. ನಿನಗೆ ಬೇಕಾಗಿರುವಂತಹ ಯೋಗ್ಯವಾಗಿರುವಂತಹ ದರಭಾವ ಆಸನ ಅಲ್ಲುಂಟು, ಅಲ್ಲಿ ನೀನು ಕುಳಿತುಕೊಳ್ಬೇಕು. ನಾರದ, ಏನು ಸಂಬಂಧದ ನೆಲೆಯಲ್ಲಿ ನೀನು ನನಗೆ ಮೊಮ್ಮಗನಾಗಬೇಕು. ಸತ್ಯ. ಬ್ರಹ್ಮ ನನಗೆ ಮಗ, ಆ ಬ್ರಹ್ಮನಿಗೆ ನೀನು ಮಗ. ಹಾಗಿರುವಾಗ ಯಾವುದೇ ಒಂದು ವಿಚಾರದ ಕುರಿತಾಗಿ ಮೊದಲ ವಿಚಾರ ಮುಟ್ಟಿಸುವುದು ನೀನು ನನ್ನಲ್ಲೇ. ಸತ್ಯ. ಹಾಗೆಂದು ಹೇಳಿ ನಿನ್ನ ತಿರುಗಾಟವೇ ಹಾಗೆ. 3 ಮುಕ್ಕಾಲುಗಳಿಗೆ 3 ಲೋಕವನ್ನು ಸಂಚರಿಸುವುದು. ಒಂದು ಕಾಲದಲ್ಲಿ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳಿಗೆ ಸನ್ಯಾಸಿ ಧರ್ಮವನ್ನು ಬೋಧಿಸುವುದಕ್ಕೆ ನೀನು ಮುಂದಾದೆ. ಶಾಪಗ್ರಸ್ತನಾಗಿದೆ. ಒಂದು ನೀನು ನನ್ನಲ್ಲೇ ಕೇಳಿಕೊಂಡದ್ದು, ನಾರಾಯಣ ಮುಂದೆ ನನ್ನ ಗತಿ ಏನು ಎನ್ನುವುದಾಗಿ. ನಿಜ. ಆಗ ನಾನು ನಿಮಗೊಂದು ಮಾತು ಕೊಟ್ಟಿದ್ದೆ. ಈ ಲೋಕದ ಧರ್ಮದ ವಿಚಾರದಲ್ಲಿ, ಆ ಧರ್ಮಕ್ಕೆ ಬೇಕಾಗಿರುವಂತಹ ಪ್ರಚೋದನೆ ವಿಚಾರದಲ್ಲಿ ಮೊದಲು ನೀನು ಮುಂದುವರಿಯಬೇಕು. ಅದಕ್ಕಾಗಿ ಕೇವಲ ಅವನಿಂದ ಶಾಪ ಸಿಕ್ಕಿದಂತ ಬೇಸರ ಮಾಡಿಕೊಳ್ಳಬೇಡ, ಅದಂತ ವರ ಎಂಬುದಾಗಿ ಭಾವಿಸಿಕೊಂಡು ಧರ್ಮಕ್ಕಾಗಿ ಸದಾ ಶ್ರಮಿಸುತ್ತ ಇರು ಎಂಬುದಾಗಿ ಅಂದು ನಾನು ಕೊಟ್ಟಂತ ಮಾತು. ಆ ಕಾರಣಕ್ಕಾಗಿ ಧರ್ಮದ ವಿಚಾರದಲ್ಲಿ 3 ಮೂರ್ತಿಗಳಿರುವಷ್ಟೇ ಯೋಗ್ಯತೆ ನಾರದನಾಗಿರುವಂತ ನಿನಗುಂಟು. ಲೋಕ ಸಂಚಾರದಲ್ಲಿ ಏನಾದರೂ ಹೊಸ ವಿಚಾರಗಳಿದ್ದರೆ ಹೇಳ್ಬೇಕಿರುವಂತ ಕಾರಣಕ್ಕಾಗಿ ಬಂದದ್ದ ಅಥವಾ ನನ್ನ ದರ್ಶನವನ್ನು ಪಡೆದುಕೊಂಡು ಬಂದದ ಯಾವುದಕ್ಕಂತ ಹೇಳ್ಬೋದು. ಕಾರಣ ಉಂಟು. ಗುಣಶೀಲರ ಪ್ರೇಮ ದಿಕಾವ, ಗುಣಶೀಲರ ಪ್ರೇಮ ದಿಕಾವ, ದೇವರ ದೇವ ಪ್ರೇಮ ದಿಕಾವ. ಭೂಲೋಕದ ಜನಜಾಲವೈಕ ಸುಖ, ಭೂಲೋಕದ ಜನಜಾಲವೈಕ ಸುಖ, ಸುಖಲಾಲಸೆಯು ಬರುವನು ಮರಿತಿಯರಿ, ಸುಖಲಾಲಸೆಯು ಬರುವನು ಮರಿತಿಯರಿ. ಲಾಲಿಸು ದೇವರ ದೇವ ಗುಣಶೀಲರ ಪ್ರೇಮದಿ ಗೋವ, ದೇವರ ದೇವ. ನಾರದ, ಮತ್ತೊಮ್ಮೆ ನಿನ್ನ ಪಾದಕ್ಕೆ ವಂದಿಸಿಕೊಳ್ತಾ ಇದ್ದೇನೆ. ಏನು ನಾರದ? ದೇವ, ನಿನ್ನ ಹೆಸರನ್ನೇ ನನ್ನ ಉಸಿರನಾಗಿಸಿಕೊಂಡು 3 ಮುಕ್ಕಾಲುಗಳಿಗೆ 3 ಲೋಕವನ್ನು ಸಂಚಾರ ಮಾಡುವವನು ನಾನು. ಇಲ್ಲಿಗೆ ಬರುವುದು ನಾನು ಹೊಸತಲ್ಲ, ನಿತ್ಯವೂ ಇಲ್ಲಿಗೆ ನಾನು ಬರುವವ. ಆದ್ರೆ ಒಂದು ಬರುವುದಕ್ಕೆ ಇನ್ನೂ ಬರುವುದಕ್ಕೂ ವ್ಯತ್ಯಾಸ ಉಂಟು. ಏನಪ್ಪ? ಕಾರಣ ಬೇರೆ ಏನೂ ಅಲ್ಲ. ದಿನನಿತ್ಯಲೂ ನಾವು ಬರುವಾಗ ಸಂತೋಷದಿಂದ ಬರುತ್ತಿದ್ದವ. ಹೌದು. ಆದ್ರೆ ಇಂದು ಮಾತ್ರ ಬೇಸರದಿಂದ ಬರ್ತಾ. ನಿನ್ನ ಮುಖ ನೋಡುವಾಗ ಗೊತ್ತುಂಟು, ಆ ಸಂತೋಷದ ಯಾವುದೇ ಲಕ್ಷಣ ಇಲ್ಲ. ಇಲ್ಲವೇ ಇಲ್ಲ. ಬಹಳ ಯೋಚನೆ ಮಗ್ನನಾದವನು. ಹೌದಪ್ಪ. ಯಾವುದೋ ಒಂದು ವಿಚಾರವನ್ನು ಮುಟ್ಟಿಸುವಂತಹ ಆ ಆತುರತೆ ನಿನ್ನ ಮುಖದಲ್ಲಿ ನಾನು ಗಮನಿಸುತ್ತಾ ಇದ್ದೇನೆ. ಹೌದು ದೇವ. ಈ ರೀತಿಯಾಗಿ ಯೋಚನೆ ಮಾಡುವುದಕ್ಕೂ ಕಾರಣ ಉಂಟು. ಯಾಕೆ? ದೇವಲೋಕದಲ್ಲಿ ಏನಾದ್ರೂ ತೊಂದರೆ ಆಗಿದ್ದುಂಟಾ? ಇಲ್ವಾ? ಇಲ್ಲವೇ ಇಲ್ಲ. ದೇವಲೋಕದಲ್ಲಿ ತೊಂದರೆ ಆಗಿದ್ದೇ ಹೋದಂತಾದ್ರೆ ದೇವೇಶ ಇಲ್ಲಿವರೆಗಾಗಿ ಬರುತ್ತಿದ್ದ, ಅದನ್ನ ಕಷ್ಟಗಳನ್ನು ನಿನ್ನಲ್ಲಿ ಹೇಳಿಕೊಳ್ಳುತ್ತಿದ್ದ. ಆದ್ರೆ ದೇವಲೋಕದಲ್ಲಿ ಯಾವ ರೀತಿಯಾಗಿ ತೊಂದರೆಯೂ ಕೂಡ ಆಗಿಲ್ಲ. ಹಾಗಂತ ನಿನಗೆ ನಾನು ಏನು ಹೇಳಬೇಕಂತಿಲ್ಲ, ಸಕಲವನ್ನು ತಿಳಿಯುವ ನೀನು. ಯಾಕಂತ ಹೇಳಿದ್ರೆ ಆಲಯ ಬಯಲಿನೊಳಗು, ಬಯಲು ಆಲಯದೊಳಗು, ಅಥವಾ ನೇತ್ರ ಮನಸ್ಸಿನೊಳಗು, ಮನಸ್ಸು ನೇತ್ರದೊಳಗು, ನೇತ್ರ ಮನಸ್ಸು ಎನ್ನುವುದು ಹರ್ಯ ನಿನ್ನೊಳಗೆ ಎನ್ನುವುದಾಗಿ ಭೂಲೋಕದ ಜನರೆಲ್ಲ ಹಾಡಿ ಹೊಗಳಿದ್ದಾರೆ. ನಾನು ಈಗ ಹೇಳುತ್ತಿರುವಂತ ವಿಷಯ ಬೇರೆ ಎಲ್ಲಿಂದೂ ಅಲ್ಲ, ಮತ್ತೆ ಭೂಲೋಕದತ್ತ ಇರುವಂತ ವಿಷಯವನ್ನು ಹೇಳ್ತಾ ಇದ್ದೇನೆ. ಸ್ವರ್ಗದಲ್ಲಿ ಸಮಸ್ಯೆಗಳಿಲ್ಲ, ಸ್ವರ್ಗದಲ್ಲಿ ಸಮಸ್ಯೆ ಇಲ್ಲ, ಮತ್ತೆ ದೇವತೆಗಳಲ್ಲಿ ಯಾವುದೇ ರೀತಿಯಂತ ಕುಂದು ಕೊರತೆಗಳಿಲ್ಲ. ಇಲ್ಲವೇ ಇಲ್ಲ. ನೀನು ಗಮನಿಸಿದ್ದು ವಿಚಾರ ಹೇಳಬೇಕಾಗಿದ್ದು ಭೂಮಿಯ ಕುರಿತಾಗಿ. ಹೌದು. ಭೂಮಿಯಲ್ಲಿ ಏನು ಸಮಸ್ಯೆ ಉಂಟಯ್ಯ? ಸಮಸ್ಯೆ ಉಂಟು. ಯಾವುದು? ಧನ ಜನ ಸಂಗ್ರಹಿಸುವರು, ಧನ ಜನ ಸಂಗ್ರಹಿಸುವರು, ಸುಖ ಅನುಭವಿಸಿ ಮದಮುಖರು, ಸುಖ ಅನುಭವಿಸಿ ಮದಮುಖರು. ಜನ
ಜನಹಿತ ಧರ್ಮವ ಗಣಿಸದೆ ಮೆರೆವರು ಜನಹಿತ ಧರ್ಮವ ಗಣಿಸದೆ ಮೆರೆವರು ಎಣಿಸಲು ಭಯ ಅವುದಿಳೆಯಲಿ ಜೀವನೋ ಜನಹಿತ ಧರ್ಮವ ಗಣಿಸದೆ ಮೆರೆವರು ಎಣಿಸಲು ಭಯ ಅವುದಿಳೆಯಲಿ ಜೀವನ ದೇವ ದೇವ ಓ ದೇವ ನಾರದ ನನ್ನ ಸಂಚಾರದಲ್ಲಿ ಸದಾ ನಾನು ಭೂಲೋಕಕ್ಕೂ ಹೋಗುವವ. ಹೌದು. ಹಾಗಂತ ಈಗಲ್ಲ ನನಗೆ ಭೂಲೋಕಕ್ಕೆ ಹೋಗುವುದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಭೂಲೋಕಕ್ಕೆ ಹೋಗೋದಕ್ಕೆ ಮನಸ್ಸಾಗುವುದಿಲ್ಲ, ಆಗ್ತಾ ಇಲ್ಲ. ಭೂಮಿಯ ಕುರಿತಾಗಿ ಅಷ್ಟೂ ಬೇಸರವ ನಿನಗ? ಹೌದಪ್ಪ. ಯಾಕೆ ಮಗನೇ ಆ ರೀತಿಯಾಗಿ ಬೇಸರ ಮಾಡಿಕೊಳ್ಳುವುದಕ್ಕೂ ಕಾರಣ ಉಂಟು. ಏನಿದು? ಭೂಲೋಕದಲ್ಲಿ ಧರ್ಮ ಎನ್ನುವುದು ಇರಬೇಕಿತ್ತು. ಹೌದು. ಆದ್ರೆ ಈಗ ಧರ್ಮ ಎನ್ನುವುದು ಭೂಲೋಕದಲ್ಲಿಲ್ಲ. ಹೌದಾ? ಅಧರ್ಮ ಎನ್ನುವುದು ತಾಂಡವಾಡ್ತಾ ಉಂಟು. ಯಾಕಂತ ಹೇಳಿದ್ರೆ ಯಾಕೆ? ಸಕಲವನ್ನು ನೀನು ತಿಳಿಯುವ. ಹೌದು. ನಿನಗೆ ನಾನು ಹೇಳಬೇಕಂತಿಲ್ಲ, ಆದ್ರೂ ನೀನು ನನ್ನ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳಬೇಕು ಎನ್ನುವುದಾಗಿ ಇಚ್ಛೆ ಪಡ್ತಾ ಇದ್ದೀಯ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಭೂಲೋಕದಲ್ಲಿ ಮಾನವರಲ್ಲಿ 4 ವರ್ಗಗಳುಂಟು. ಅದು ಯಾವ ವರ್ಗ? ಮೊದಲನಾಗಿ ಬ್ರಾಹ್ಮಣ ವರ್ಗ, ಎರಡನೆಯದ್ದು ಯಾವ ವರ್ಗ? ಕ್ಷತ್ರಿಯರು, ಮೂರನೆಯದು ವೈಶ್ಯರು, ನಾಲ್ಕನೆಯದು ಶೂದ್ರರು. ಅಲ್ಲೇ ಇರುವಂತ ವಿಷಯ ಅಲ್ಲಿ ಬೇರೆ ಏನೂ ಅಲ್ಲ. ಬ್ರಾಹ್ಮಣನಾದವನು ಇರಬೇಕಾದ್ದು ಯಾವ ರೀತಿಯಾಗಿ? ಯಾಗ ಯಜ್ಞಾದಿಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ, ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು. ಅಷ್ಟು ಮಾತ್ರವೇ ಅಲ್ಲ, ಆಗ ದೇವತೆಗಳಿಗೆ ತೃಪ್ತಿ ಆಗ್ತದೆ. ಭೂಮಿಗೆ ಸರಿಯಾಗಿ ಸಂದರ್ಭಕ್ಕಾಗಿ ಮಳೆಯನ್ನು ಸುರಿಸುತ್ತಾರೆ. ಸತ್ಯ. ಮಳೆಯನ್ನು ಸುರಿಸಿದ ಮೇಲೆ ಬೆಳೆಯಿಂದಾಗಿ ಅಲ್ಲಿರುವಂತಹ ಜನರ ಜೀವನಕ್ಕೆ ಅನುಕೂಲತೆ ಆಗ್ತದೆ. ಹೌದಪ್ಪ. ಅಷ್ಟು ಮಾತ್ರವೇ ಅಲ್ಲ, ಈಗ ಬ್ರಾಹ್ಮಣರು ದಾರಿ ಎನ್ನುವುದು ತಪ್ತಾ ಇದ್ದಾರೆ. ಬ್ರಾಹ್ಮಣನಾದವನು ದಾರಿ ತಪ್ಪುವುದಕ್ಕೆ ಮುಂದಾಗಿದ್ದಾನ. ಹೌದಪ್ಪ. ಈ ಚಾತುರ್ವರ್ಣದಲ್ಲಿ ಶ್ರೇಷ್ಠರಾದವರೇ ಬ್ರಾಹ್ಮಣರು. ಆ ಬ್ರಾಹ್ಮಣರು ದಾರಿ ತಪ್ಪುವಂತ ಮಾರ್ಗಗಳು ಹೇಗೆ ನಾರದ ಉಂಟು? ಯಾವ ರೀತಿಯಾಗಿ ಬ್ರಾಹ್ಮಣರು ಪೂಜೆ ಯಜ್ಞಾದಿಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ? ಯಾವ ರೀತಿಯಾಗಿ? ಹಣಕ್ಕಾಗಿ ಮಾಡ್ತಾ ಇದ್ದಾರೆ. ಹಣದ ದುರಾಸೆಗೆ ಒಳಗಾಗಿದ್ದಾರೆ. ಹಣವನ್ನು ಸಂಗ್ರಹಿಸುವಲ್ಲಿ ಮುಂದಾಗ್ತಾ ಇದ್ದಾರೆ. ಅದರಿಂದ ದೇವರ ಮೇಲೆ ಭಕ್ತಿ ಕಡಿಮೆ ಆಗಿದೆ. ಭಕ್ತಿ ಎನ್ನುವುದು ಕಡಿಮೆ ಆಗಿದೆ. ಹಣದ ವಿಚಾರದಲ್ಲಿ ಅವರ ಬುದ್ಧಿ ಹೆಚ್ಚಾಗಿದೆ. ಅಷ್ಟು ಮಾತ್ರವೇ ಅಲ್ಲ, ಅವರು ಕೂಡ ಅಧರ್ಮಿಗಳಾಗಿದ್ದಾರೆ. ಮತ್ತೆ ಈ ರೀತಿಯಾಗಿ ಅವರದ ಕರ್ತವ್ಯವನ್ನು ಅವರು ಮರ್ತಾಗ ಅವರು ಅಧರ್ಮಿಗಳಾಗುವುದು ಸಹಜ. ಈಗ ಬ್ರಾಹ್ಮಣರ ವಿಚಾರ ಬಿಟ್ಟು ಬಿಡೋಣ. ಹೀಗಾಗಿ ಇನ್ನು ಕ್ಷತ್ರಿಯರು ಅವರು ನಾಡನ್ನು ಅವರು ಉಳಿಸಿಕೊಳ್ಳಬೇಕು. ಹಾಗಂತಾದ್ರೆ ಅದನ್ನು ಮರೆತು ವೈರಿಗಳಲ್ಲಿ ಸ್ನೇಹವನ್ನು ಬೆಳೆಸುತ್ತಿದ್ದಾರೆ. ದ್ವೇಷವನ್ನು ಮರೆತು, ಈ ವೈರತ್ವವನ್ನು ಮರೆತು ಸ್ನೇಹ ಬೆಳೆಸುವುದರ ಮೂಲಕವಾಗಿ ಅವರಂತೆ ಇವರು ವರ್ತಿಸುವುದು. ಹೌದಪ್ಪ. ಇದು ಕ್ಷತ್ರಿಯರ ಗುಣವಾಗಿ ಹೋಗಿದೆ. ಅಷ್ಟು ಮಾತ್ರವೇ ಅಲ್ಲ, ಅವರು ಇನ್ನೊಬ್ಬರ ಉಳಿವಿಗಾಗಿ ಪ್ರಯತ್ನ ಪಡಬೇಕು. ಈಗ ಭೂಲೋಕದಲ್ಲಿ ಆ ರೀತಿ ಅಲ್ಲ, ಇನ್ನೊಬ್ಬರನ್ನು ಅಳಿಸುತ್ತಾ ಅವರು ಬದುಕುತ್ತಿದ್ದಾರೆ. ನಾವು ಬದುಕಿದ್ರು ಸಾಕು. ಹೌದು. ಮತ್ತೊಬ್ಬರ ಕಥೆ ತಮಗೆ ಬೇಡ ಎನ್ನುವುದು ಈ ರೀತಿಯಾಗಿ ಕ್ಷತ್ರಿಯರ ಮನಸ್ಸು ಬದಲಾಗಿದೆ. ಹಾಗಂತಾದ್ರೆ ಮೂರನೇದಲ್ಲಿ ಬರುವುದು ವ್ಯಾಪಾರಸ್ಥರು, ಅಂದ್ರೆ ವೈಶ್ಯರು. ವ್ಯಾಪಾರವನ್ನು ಮಾಡಬೇಕು. ವ್ಯಾಪಾರದ ಕ್ರಮ ಎಲ್ಲ ಹೇಗುಂಟ? ವ್ಯಾಪಾರದ ಕ್ರಮ ಅಂತಲ್ಲ, ಅವರು ವ್ಯಾಪಾರದಲ್ಲಿ ಎಷ್ಟೆಲ್ಲ ಮೋಸ ಮಾಡ್ತಾ ಇದ್ದಾರಂತ ಮತ್ತೆ ಒಂದು ವ್ಯಾಪಾರಕ್ಕೆ ಒಂದು ನಿಯಮ ಅಂತ ಉಂಟು. 16ನೇ ಒಂದು ಅಂಶವನ್ನು ತಾವು ಸ್ವೀಕಾರ ಮಾಡಿಕೊಂಡು ಉಳಿದಂತ 15 ಅಂಶವನ್ನು ಭಂಡಾರಕ್ಕೆ ಮುಟ್ಟಿಸಬೇಕು. ಏನು ಭಂಡಾರಕ್ಕೆ ಸರಿಯಾಗಿ ಬಂದು ಮುಟ್ತಾ ಉಂಟಾ? ಇಲ್ವೇ ಇಲ್ವಾ? ಅದನ್ನೆಲ್ಲ ಮರೆತಿದ್ದಾರೆ. ಅವರೀಗ ತಾನೇ ತಿನ್ನುವಂತ ದೌರ್ಬಲ್ಯಕ್ಕೆ ಒಳಗಾಗಿದ್ದಾರೆ. ದುಡಿಮೆಯಲ್ಲಿ ಎಲ್ಲ ಸಂಪೂರ್ಣ ತನಗೇ ಬೇಕು, ಎಲ್ಲವೂ ತಾನೇ ಸ್ವಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಬ್ಬರಿಗೆ ಕೊಡುವುದಕ್ಕೆ ಮುಂದಾಗ್ತಾ ಇಲ್ಲ. ಅಷ್ಟು ಮಾತ್ರವೇ ಅಲ್ಲ, ತೂಕದಲ್ಲೂ ಸಹ ಅವರು ಮೋಸವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಅಧರ್ಮಿಗಳಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ಕೊನೆಯದಾಗಿ ಬರುವುದು ಯಾರು? ಅವರು ಶೂದ್ರರು. ಅವರೇನು ಮಾಡಬೇಕು? ಇವರು ಮೂವರನ್ನು ವರ್ಗದವರ ಸೇವೆ ಮಾಡಬೇಕು. ಅಷ್ಟು ಮಾತ್ರವೇ ಅಲ್ಲ, ಕೃಷಿಯಲ್ಲಿ ಅವರು ತೊಡಗಬೇಕು. ನಿಜ. ಅವರೇನು ಮಾಡ್ತಾ ಇದ್ದಾರೆ? ಕೃಷಿಯಲ್ಲಿ ತೊಡಗುವುದಿಲ್ಲ, ಕೃಷಿ ಮಾಡುವುದಿಲ್ಲ. ಇವರು 3 ವರ್ಗದವರು ಈ ರೀತಿ ಮಾಡಿದ ಮೇಲೆ ಅವರ ಸೇವೆಯನ್ನು ನಾವು ಯಾಕೆ ಮಾಡಬೇಕು? ನಾವು ಪೂಜೆ ಮಾಡಬಹುದಿಲ್ಲ ಎನ್ನುವುದಾಗಿ ಅವರು ದೌರ್ಬಲ್ಯಗಳಾಗಿದ್ದಾರೆ, ಸ್ವಾರ್ಥಿಗಳಾಗಿದ್ದಾರೆ. ಇದಕ್ಕಾಗಿ ಭೂಲೋಕದ ಬಗ್ಗೆ ನನಗೆ ಬೇಸರ. ಧರ್ಮ ಎನ್ನುವುದಿಲ್ಲ, ಇದಕ್ಕೆ ದಾರಿಯನ್ನು ನೀವೇ ತೋರಿಸಬೇಕು. ನಾರದ ಏನರೆಂಬೆನು ಮೌನಿ ಏನರೆಂಬೆನು ಮೌನಿ ಏನರೆಂಬೆನು ಮೌನಿ ಜಾನು ಬೆಳಿಸೆ
ತೊಡಗಿಸಿ ನರನು ಹೀನದೋಳಿರುಡು ಹಾನಿ ದುರ್ಮಾರ್ಗದಿ ತಾನಡೆದಿರುವನೆಯ ದುರ್ಮಾರ್ಗದಿ ತಾನಡೆದಿರುವ ಅಯ್ಯೋ ಭೂಲೋಕದ ವಿಚಾರಗಳು ಹೀಗುಂಟು. ಅದಕ್ಕಾಗಿ ನಿನಗೆ ಹೇಳಿದ್ದು ನಾರಂ ಜ್ಞಾನಿ ನಾರಂ ದದತೀತಿ ಹಿ ನಾರದ. ಅಂದ್ರೆ ಅರ್ಥ ಏನು? ನಾರ ಅಂತ ಹೇಳಿದ್ರೆ ನೀರು, ದಾ ಅಂತ ಹೇಳಿದ್ರೆ ದಡ. ಅಜ್ಞಾನದಲ್ಲಿರುವಂತಹ ವ್ಯಕ್ತಿಯನ್ನು ಸುಜ್ಞಾನಕ್ಕೆ ಮಾರ್ಗವನ್ನು ಕೊಂಡು ಹೋಗುವಂತ ಯೋಗ್ಯತೆ ಇರುವುದು ಅದು ನಾರದನಿಗೆ ಮಾತ್ರ ಎಂಬುದಾಗಿ ಸತ್ಯ. ಲೋಕ ಸಂಚಾರವನ್ನು ಕೈಗೊಂಡಂತ ನೀನು ಭೂಮಿಯನ್ನು ಪರೀಕ್ಷೆ ಮಾಡುವಾಗ ನನ್ನಿಂದಲೇ ವಿರಾಟ್ ಸ್ವರೂಪನಾಗಿರುತ್ತ ನಾನು ನನ್ನ ದೇಹದ 4 ಭಾಗಗಳಿಂದಾಗಿ ಈ 4 ವರ್ಣದವನು ನಾನು ಸೃಷ್ಟಿಸಿದವನು. ಯಾಕೆ ಹೇಳು? ಈ ವೇದ ಅಂತ ಹೇಳಿದ್ರೆ ಜ್ಞಾನ ಎನ್ನುವುದೇ ಅರ್ಥ. ಈ ಜ್ಞಾನವನ್ನು ವೃದ್ಧಿಗೊಳ್ಳಬೇಕಾದ್ರೆ ಬ್ರಾಹ್ಮಣನಾದವನು ಸಹ ಸದಾ ವೇದಾಧ್ಯಯನದಲ್ಲಿ ಅವನು ಮುಂದುವರಿಯಬೇಕು. ಅಂತ ಬ್ರಾಹ್ಮಣನಾದವನು ತನ್ನ ಧರ್ಮವನ್ನು ಮರೆತು ವ್ಯವಹರಿಸುವುದಕ್ಕೆ ಮುಂದಾಗಿದ್ದಾನೆ. ಆದರೆ ಕ್ಷತ್ರಿಯನು ಅದಕ್ಕೆ ಪೂರಕವಾಗಿ ವರ್ತಿಸುತ್ತಾ ಇದ್ದಾನೆ. ಹೇಗೆ? ಹೋರಾಡು ಬೀಳ್ವನು ಬಡ್ಡಿಯಾದೊಡಂ ಧೀರ ಪಥವನ್ನ ಬೆದಕು ಸಕಲ ಸಮಯದೊಡಂ ದೂರದಲ್ಲಿ ಗುಣಗುತ್ತ ಬಾಳ್ವೆಗಿನ ಬೆಲೆ ಹೋಗಿ ಸತ್ವವ ತೋರ್ಬೇಕು. ಅಂದ್ರೆ ಯಾವುದೇ ವಿರೋಧಿಗಳು ಬಂದಾಗ ಮೊದಲು ಕಾಪಾಡಿಕೊಳ್ಬೇಕಾಗಿದ್ದು ತಮ್ಮ ತಾಯ್ನಾಡನ್ನು. ಆ ನಾಡಿನ ರಕ್ಷಣೆಯಲ್ಲಿ ಒಬ್ಬ ಕ್ಷತ್ರಿಯನಾದವನು ಮುಂದುವರಿಯಬೇಕು. ಬದಲಾಗಿ ಸೋಮಾರಿ ಆಗುವುದರ ಮೂಲಕವಾಗಿ ವಿರೋಧಿಗಳಂತೆ ವರ್ತಿಸುವುದಕ್ಕೆ ಇವರು ಸಹ ಮುಂದಾಗಿದ್ದಾರೆ. ಅದನ್ನು ಮರೆತಿದ್ದಾರೆ. ಇವರ ಸ್ಥಿತಿ ಹೀಗೆ. ವ್ಯಾಪಾರಸ್ಥರು ಹಾಗೆ, ಶೂದ್ರರು ಸೋಮಾರಿಗಳಾಗಿದ್ದಾರೆ. ಹೆಂಡವನ್ನು ಕುಡಿಯುವುದು, ಕೆಂಡವನ್ನು ತಿನ್ನುವುದು, ಮಾರ್ಗ ಮಧ್ಯದಲ್ಲಿ ಬೀಳುವುದು, ಈ ರೀತಿಯಂತ ವ್ಯವಹಾರದಲ್ಲಿ ಶೂದ್ರರನ್ನು ಮುಂದುವರೆದ್ರೆ ಭೂಮಿಯಲ್ಲಿ ಧರ್ಮ ಉಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ಅಂತ ಒಂದು ಧರ್ಮ ನಶಿಸುವಂತ ಕಾಲ ಒದಗಿ ಬಂದಿದೆ. ಆ ಧರ್ಮದ ರಕ್ಷಣೆಗಾಗಿ ನೀನೇನಾದರೂ ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಧರ್ಮದ ಕೇಂದ್ರ ಬಿಂದು ಆಗಿರುವಂತಹ ವೈಕುಂಠಕ್ಕೆ ನಿನ್ನ ಆಗಮನವಾದದ್ದು. ನಾರದ, ನಿನ್ನ ಮಾತು ಸತ್ಯ. ಆದ್ರೆ ಅಲ್ಲಿರುವಂತಹ ಜನರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲ. ಇಲ್ವೇ ಇಲ್ಲ. ನಾವು ಮಾಡಿದ್ದೆ ಸಿಂಧು, ಅದನ್ನು ವಿರೋಧಿಸುವುದಕ್ಕೆ ಮತ್ತೊಬ್ಬರು ಬರುವುದಿಲ್ಲ. ಇಂಥದಾಗಿರುವಂತಹ ಒಂದು ಅಭಿಷ್ಟಿಗೆ ಒಳಗಾಗಿದ್ದಾರೆ. ಅದಕ್ಕೆ ಒಂದು ಸರಿಯಾದಂತ ಕಡಿವಾಣ ಹಾಕಬೇಕು. ಅದಕ್ಕಾಗಿ ದಾರಿ ಯಾವುದು ಗೊತ್ತುಂಟ? ಯಾವುದು ದೇವ? ಉರುವ
ಕೊಡಿಸದೀರೆ ಒಂದು ಬಿರಿಯನ ಕೊಡಿಸದೀರೆ ಪಂಡಿಗೆ ಒಂದು ಬಿರಿಯನ ಕೊಡಿಸದೀರೆ ಸೃಷ್ಟಿಯು ಹಾಳು ಸುರಿದು ಬೋದು ಸತ್ಯ ಸರ್ವ ಸೃಷ್ಟಿಯು ಹಾಳು ಸುರಿದು ಬೋದು ಹಾಳು ಸುರಿದು ಬೋದು ಸತ್ಯ ಮುರಿವಿ ಗತಿಯೋ ಮುರಿವೆ ಮುರಿವೆ ಮುರಿವಿ ಕೃತಿಯೋ ಸರ್ವ ಸೃಷ್ಟಿಯು ಹಾಳು ಸರಿದು ಒಪ್ಪಬಹುದು ಸತ್ಯ ಮುರಿವೆನ ಕೃತಿಯ ಮುರಿವಿ ಕೃತಿಯೋ ಮುರಿವೇನೋ ಅಹಂಕೃತಿಯೋ ಅಹಂಕೃತಿಯೋ ಅಹಂಕೃತಿಯೋ
ಚಲಿಸಿರುವ ಬಂಡಿಗೆ ಬಂಡಿಗೆ ಚಲಿಸಿರುವ ಬಂಡಿಗೆ ಒಂದು ಬಿರಿಯನ ಕೊಡಿಸದೀರೆ ಒಂದು ಬಿರಿಯನ ಕೊಡಿಸದೀರೆ ಯಾವುದೇ ಏನಾದರೂ ಸಹ ವಿಚಾರವನ್ನು ಕೇಳಿದಾಗ ಅದಕ್ಕೆ ಸರಿಯಾದಂತ ಬೇಕಂತ ಮಾರ್ಗವನ್ನು ಕಂಡುಕೊಳ್ಳದೇ ಇದ್ರೆ ಅದು ಖಂಡಿತವಾಗಿ ಸರ್ವನಾಶ ಆಗೋದಕ್ಕೆ ಸಾಧ್ಯ ಉಂಟು. ಸತ್ಯ. ಭೂಮಿಯ ಸ್ಥಿತಿಗತಿ ಸಹ ಆ ಮಟ್ಟಿಗೆ ಬಂದು ಮುಟ್ತಾ ಉಂಟು. ಅಲ್ಲಿವರೆಗಾಗಿ ಹೋಗಿ ಮುಟ್ಟಿದೆ. ಆರಂಭದಲ್ಲೇ ಅದಕ್ಕೆ ಬೇಕಾಗಿರುವಂತ ನಾವು ಕಡಿವಾಣ ಹಾಕಬೇಕು. ಬಿಟ್ಟದೆ ಹೌದಾದ್ರೆ ಇಂದಲ್ಲ ನಾಳೆಯಲ್ಲ, ನಾಳೆಲ್ಲ ನಾಡಿದಲ್ಲ, ಇದೇ ರೀತಿಯಾಗಿ ಮುಂದುವರಿದರೆ ಏನಾದೀತು? ಧರ್ಮ ಎನ್ನುವುದು ಉಳಿಯುವುದಿಲ್ಲ. ಭೂಮಿಯ ಸರ್ವ ಸೃಷ್ಟಿ ಎನ್ನುವುದು ಹಾಳು ಕೂಪಕ್ಕೆ ಬಿದ್ದು ಹೋಗ್ತದೆ. ಸತ್ಯ. ಮತ್ತೆ ಅದನ್ನು ಸರಿದಾರ ತರುವುದಕ್ಕೆ ಬಹಳ ಕಷ್ಟ ಆಗುವುದು. ಅದಕ್ಕಾಗಿ ಏನೇ ಆಗಲಿ ಭೂಮಿಯಲ್ಲಿದ್ದಂತ ಮಾನವರು ತಪ್ಪುವುದಕ್ಕೆ ಮುಂದಾಗಿದ್ದಾರೆ. ತಪ್ಪುತ್ತಿರುವಂತ ಅವರನ್ನು ಸರಿದಾರಿಗೆ ನಾವು ತರಬೇಕು. ಹಾಗಂತ ಹೇಳಿ ನಾವು ಕೊಡುವಂತ ಶಿಕ್ಷೆ ಎನ್ನುವುದು ಅವರ ಬದುಕಿ ಅದು ಮಾರಕವಾಗಬಾರದು. ಆಗಲೇಬಾರದು. ಕೊಡುವಂತ ಶಿಕ್ಷೆ ಎನ್ನುವುದು ಅದು ಶಿಕ್ಷಣ ರೂಪದಲ್ಲಿ ಇರಬೇಕು. ಇಂದಲ್ಲ ನಾಳೆ ಆದರೂ ಸಹ ತನ್ನ ತಪ್ಪಿನ ಅರಿವಾಗಿ ಮುಂದೆ ನಾವು ಹೀಗೆ ಮಾಡಬಾರದು. ಹೀಗೆ ಮಾಡಿದೆ ಹೌದಾದ್ರೆ ಈ ಭೂಮಿಯಲ್ಲಿರುವಂತಹ ಧರ್ಮವೆಲ್ಲ ನಶಿಸಿ ಹೋಗ್ತದೆ. ಮುಂದೆ ನಮ್ಮ ಗತಿ ಏನೇನುಂತಹ ಆ ನೋವಿಗೆ ಅವರು ಒಳಗಾಗಬೇಕು. ಅವರಿಗೆ ಪ್ರಪಂಚದ ಜ್ಞಾನ ಎನ್ನುವುದು ಸಹ ಅವರಲ್ಲಿ ವೃದ್ಧಿ ಆಗಬೇಕು. ಅದಕ್ಕಿರುವುದು ಒಂದೇ ಒಂದು ದಾರಿ. ಏನು ದೇವ? ಯಾಕಂತ ಹೇಳಿದ್ರೆ ನಾನು ನಿನ್ನಲ್ಲೇ ಕೇಳುದು, ಏನು ವೇಗವಾಗಿ ಚಲಿಸುತ್ತಿರುವಂತಹ ಒಂದು ಬಂಡಿಯನ್ನು ನಾವು ಹಾಗೆ ಬಿಟ್ಟರೆ ಏನಾದಿತ್ತು? ಏನಾಗ್ತದೆ? ಎಲ್ಲಾದ್ರೂ ಹೋಗಿ ದೊಡ್ಡ ಪ್ರಪಾತಕ್ಕೆ ಬೀಳ್ತದೆ. ಸತ್ಯ. ಹೌದು ತಾನೆ? ಅದಕ್ಕೆ ಬೇಕಾಗಿರುವಂತಹ ಒಂದು ಬಿರಿಯನ್ನು ನಾವು ತೊಡಿಸಿದೆ ಹೌದಾದ್ರೆ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಬಹುದು. ಕೆಳಗೆ ಹೋಗಿ ಬೀಳುವುದಿಲ್ಲ. ಅದರ ನಿಯಂತ್ರಣದಲ್ಲಿಟ್ಟು ಸಹ ಅದು ನಡೆಯುವುದಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ಮಾನವನನ್ನು ಸರಿದಾರಿ ತರಬೇಕಾದ್ರೆ ಇಲ್ಲಿ ಆಗ್ಬೇಕಾಗಿದ್ದು ಏನು ಗೊತ್ತುಂಟಾ? ಏನು? ಒಬ್ಬ ಭಯೋತ್ಪಾದಕರ ಸೃಷ್ಟಿ ಆಗ್ಬೇಕೀಗ. ಭಯೋತ್ಪಾದಕ? ಅಲ್ಲಿ ಹೋಗಿ ಆತ ಮಾಡುವುದೇನು? ನೀನು ಭಯೋತ್ಪಾದಕ ಅಂತ ಹೆದರಿಬಿಟ್ಟೆ. ಕಾರಣ ಉಂಟು. ಭೂಮಿಯಲ್ಲಿ ಇದ್ದಂತ ಈಗೆಲ್ಲ ಇದ್ದವರೆಲ್ಲ ಒಂದು ರೀತಿ ಭಯೋತ್ಪಾದಕ. ಅವರೇ ಆಗಿದ್ದಾರೆ. ಅವರೇ ಆದ್ಮೇಲೆ ಮತ್ತೆ ಭಯೋತ್ಪಾದಕರ ಸೃಷ್ಟಿ ಆಗ್ಬೇಕು ದೇವರೇ. ಈ ರೀತಿ ಅಲ್ಲಿ ಆತ ಹೋದರೆ ಸರಿ ಆಗ್ತದ? ಅಲ್ಲಿರುವಂತ ಭಯೋತ್ಪಾದನಿಗೂ ಇಲ್ಲಿ ನಾವು ಕಳಿಸಿಕೊಡುವಂತ ಭಯೋತ್ಪಾದನಿಗೂ ವ್ಯತ್ಯಾಸಗಳಿರ್ಬೇಕು. ಏನದು? ಯಾಕೆ ಗೊತ್ತುಂಟಾ? ಅಲ್ಲಿದ್ದವರು ಹೇಗೆ ಮತ್ತೊಬ್ಬನನ್ನು ಕಂಡಾಗ ಮತ್ಸರ ವ್ಯಕ್ತಪಡಿಸುವುದು. ಈಗ ಒಬ್ಬನನ್ನು ಕೊಂದಾದ್ರೂ ತಾನೊಬ್ಬ ಬದುಕಬೇಕು ಇಂಥ ಒಂದು ಕೆಟ್ಟ ಆಲೋಚನೆಗೆ ಒಳಗಾಗುದು. ಇದು ಒಂದು ರೀತಿ ಭಯೋತ್ಪಾದನೆ ಸರಿ. ಆದ್ರೆ ಅಂತ ಭಯೋತ್ಪಾದನೆಗೆ ಒಳಗಾಗಿರುವಂತಹ ಆ ಮನುಷ್ಯ ಜೀವಿಯನ್ನು ನಾವು ಸರಿದಾರಿಗೆ ತರಬೇಕಾದ್ರೆ ಅಂದ್ರೆ ಅವರಲ್ಲಿ ಭಯ ಹುಟ್ಟಿಸಬೇಕು. ನಾವು ಮಾಡುವುದು ತಪ್ಪು ಎಂಬುದಾಗಿ ಅವರ ಮನಸ್ಸು ಎನ್ನುವುದು ಅದು ಪರಿವರ್ತನೆ ಹೊಂದಬೇಕು. ಅಂತ ಭಯೋತ್ಪಾದಕರ ಸೃಷ್ಟಿ ಆಗಬೇಕು. ದೇವರ ಮೇಲೆ ಸದಾ ಭಕ್ತಿ ಹುಟ್ಟಬೇಕು. ಭಕ್ತಿ ಹುಟ್ಟಬೇಕಾದ್ರೆ ಅಲ್ಲಿ ಭಯ ಇದ್ರೆ ಮಾತ್ರ ಸಾಧ್ಯ ತಾನೆ. ಹೌದು. ಆ ಕಾರಣಕ್ಕಾಗಿ ಅಂತ ಭಯೋತ್ಪಾದಕರ ಕುರಿತಾಗಿ ನಾನು ನೀನು ಸಂಭಾಷಣೆ ಮಾಡುವಾಗ ನನ್ನ ಕಲ್ಪನೆಯಲ್ಲಿ ಆ ವ್ಯಕ್ತಿ ಮೂಡಿಯಾಯಿತು. ವ್ಯಕ್ತಿಯಲ್ಲ, ಒಬ್ಬ ಶಕ್ತಿ. ನಾನು ದಿಟ್ಟ ದೃಷ್ಟಿಯನ್ನು ನೇರವಾಗಿ ಸೂರ್ಯನನ್ನು ಗಮನಿಸುವಾಗ ಅಲ್ಲಿಂದಲೇ ಸೃಷ್ಟಿ ಆಗ್ತಿದ್ದಾನೆ. ನೋಡು ನೋಡು ನೋಡು, ನಾವು ಮಾತನಾಡುತ್ತಿರುವಂತ ಸಂದರ್ಭದಲ್ಲಿ ಬರ್ತಾ ಇದ್ದಾನೆ ಇಳಿದು ಬರ್ತಾ ಇದ್ದಾನೆ.